newspaper. Unfortunately, 4 friends were from Karnataka and Bangalore. Out of 17 people, total लगभग 17 लोग थे, उसमें से 10 लोग गवर्निंग जो बॉडीज में थे, 4 were from कर्नाटक एंड 2 लोग अभी हमारा साथ अभी है, शिव प्रकाश जी और संजीव जी, those 2 फाउंडर मेंबर्स अभी है, जो 83 में हम लोग अभी 4 बच्चे हैं और 4 नहीं है हमारा बीच में, और 2 लोग हैं. तो कर्नाटक has always been a stronghold of IFSMN, and also for any media bodies across the nation, Karnataka has a voice in the state as well as in the national arena. Always the journalists of Karnataka, they have contributed a lot in the field of journalism, and especially Bangalore being the state capital of Karnataka, it has its own importance. And fortunately, we people, we have fortunate to celebrate 41st Foundation Day here in Karnataka, and you friends, you have come all the ways from different states. ಒಂದಿಷ್ಟ ಸಮಸ್ಯೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಮಸ್ಯೆ ಬಗ್ಗೆನೇ ಮಾತಾಡೋಣ. ಮೊದಲಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಮಸ್ಯೆ, ಈಗ ಹೊಸ ಸಮಸ್ಯೆ ಅನ್ನೋದಕ್ಕಿಂತ ಮೊದಲು ಅವರು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಈಗ ಅದ್ರಲ್ಲಿ ಏನಪ್ಪಾ ಅಂದ್ರೆ ಪ್ರತಿನಿತ್ಯ ಯಾವುದೇ ಪತ್ರಿಕೆ ಮಾಡಲಿ ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ, ಪ್ರತಿದಿನ ಅಪ್ಲೋಡ್ ಮಾಡಬೇಕು. ಅದನ್ನ ಪತ್ರಿಕೆ ಅಂದ್ರೆ ಭೌತಿಕ ಪ್ರತಿಯನ್ನ ಅಂದ್ರೆ ಪ್ರಿಂಟ್ ಆದಂತದ ಅದನ್ನ ತಿಂಗಳಿಗೊಂದು ಸಾರಿ ಸ್ಥಳೀಯ ರಾಜ್ಯಗಳಲ್ಲಿ PIB ಅಂತ ಒಂದೊಂದು ಕಚೇರಿಗಳಿದೆಯಲ್ಲ ಅಲ್ಲಿ ತಲುಪಿಸ್ಬೇಕು ಅಂತ ಒಂದು ಮಾಡಿದ್ದಾರೆ. ಅವರು ತಲುಪು ಸಹಜ. ಇತ್ತೀಚೆಗೆ ಏನಾಯ್ತು ಅಂದ್ರೆ ಮೊದಲು ನಾನು ಎಷ್ಟು ಅಪ್ಲೋಡ್ ಮಾಡಿದ್ದೀನಿ ಅಂತಕ್ಕಂಥದ್ದು ಮೊದಲು ಇತ್ತದು, ಅದನ್ನ ನಾನೇ ನೋಡ್ಕೊಂಬೋದಾಗಿತ್ತು, ಅದನ್ನ ನಾನೇ ಕಾಪಿ ತೆಗೆದುಕೊಂಡು. ಈಗ ನಮ್ಗೆ ಅದನ್ನ ಪುನಃ ಅದ ಸಾಫ್ಟ್ವೇರ್ ತೆಗೆದಾಕ್ಬಿಟ್ಟಿದ್ದಾರೆ. ಅದನ್ನ ನಾವು ಎಷ್ಟು ಮಾಡಿದೀವಿ ಅಂತ ನೋಡ್ಕೊಳಕ್ ನಮ್ ಕೈಲಿ ಆಗದೇ ಇಲ್ಲ. ಈಗ ಅದನ್ನೇನ್ ಮಾಡೋಕೆ ಗೊತ್ತಿಲ್ಲ, ಅದು ಮಂತ್ಲಿ ಆದ್ಮೇಲೆ, ಅದು 3-4 ದಿವಸ ಆದ್ಮೇಲೆ ಅದು ಗೊತ್ತಾಗ್ತದೆ. ಅದು ಕಂಪ್ಯೂಟರ್ ನೋಡಿದ್ರೆ ಮಾತ್ರ. ಮೊದಲು ಮೊಬೈಲ್ಗಳಲ್ಲೇ ನೋಡ್ಕೋಬೋದಾಗಿತ್ತು, ಮೊಬೈಲಲ್ಲೂ ಕೂಡ ಅಪ್ಲೋಡ್ ಮಾಡಬಹುದಾಗಿತ್ತು, ಈ ರೀತಿ ಆಗ್ತಿತ್ತು. ಈಗೇನಾಗ್ತು ಅಂದ್ರೆ ಅದನ್ನು ನೋಡ್ಕೊಳ್ಳೋಕ್ಕೂ ಆಗಲ್ಲ ಸಡನ್ ಆಗಿ. ಆಮೇಲೆ ಅಪ್ಲೋಡ್ ಮಾಡ್ತಿರ್ತಕ್ಕಂಥವ್ರು ಒಂದು ವರ್ಷದ್ದು ಮೊದಲು ಅವರೇ ನಮ್ಗೆ ರೆಗ್ಯುಲಾರಿಟಿ ಸರ್ಟಿಫಿಕೇಟ್ ಅಂತ ಕೊಡ್ತಿದ್ರು. ವರ್ಷದ ತನಕ ತಿಂಗಳಿಗೊಂದು ಸಾರಿ ಅವ್ರಿಗೆ ಪತ್ರಿಕೆ ತಲುಪಿಸ್ತಿದ್ವಿ. ವರ್ಷಕ್ಕೊಂದ್ಸರಿ ರೆಗ್ಯುಲಾರಿಟಿ ಸರ್ಟಿಫಿಕೇಟ್ ಅಂತ ಕೊಡ್ತಾ ಇದ್ರು. ಈಗ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ನೀವೇ ಡೌನ್ಲೋಡ್ ಮಾಡಿ ನೀವೇ ತಗೊಳ್ಬಹುದು ಅಂತ ಹೇಳ್ತಿದ್ದಾರೆ. ಡೌನ್ಲೋಡ್ ಮಾಡಿದ್ರೆ ಪ್ರತಿದಿನ ಪತ್ರಿಕೆ ಅಪ್ಲೋಡ್ ಮಾಡಿದ್ರು ಕೂಡ 2-3 ತಿಂಗಳು ಎಫೆಕ್ಟ್ಸ್ ಆಗ್ತಾ ಇದೆ. ಅದರಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥ ಮಾಹಿತಿನೇ ಇಲ್ಲ. ಅದಕ್ಕೆ ಪುನಃ PIB ಆಫೀಸ್ಗೆ ಹೋಗಿ ನಾವು ಮನವಿ ಪತ್ರ ಅವ್ರಿಗೆ ಕೊಟ್ಟು ತದನಂತರ ಅವರಿಂದ ನಾವು ರೆಗ್ಯುಲಾರಿಟಿ ಮಾಡ್ಕೋಬಹುದು. ಇದು ಆಗಿದೆ ಅಂತ ಹೇಳಿ ಮಾಡ್ಕೋಬೇಕು ಅಂತ ಈ ಸಮಸ್ಯೆ. ಇದೊಂದು ಮಾನ್ಯ ನಮ್ಮ ರಾಷ್ಟ್ರಾಧ್ಯಕ್ಷರು ಗಮನ ತರ್ತಾ ಇದ್ದೀನಿ. ತಾವು ಅಲ್ಲಿ PRGI ಆಫೀಸ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಈ ಸಮಸ್ಯೆ ಈಗ ಆಗ್ತಾ ಇದೆ. ಯಾಕೆಂದ್ರೆ ನಾವು ಮಾಡ್ತಕ್ಕಂಥದ್ದಾದ್ರೆ ನಮ್ಗೆ ಏನೂ ಇಲ್ಲ, ನಾವು ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ವಿ, ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಅದರಲ್ಲಿ ಈಗ ಹೊಸದಾಗಿ ಪ್ರತಿ ವರ್ಷ ಅಪ್ಲೋಡ್ ಮಾಡಿರ್ತಕ್ಕಂಥ ರೆಗ್ಯುಲಾರಿಟಿ ಸರ್ಟಿಫಿಕೇಟ್ ಅನ್ನು ನಮ್ಮ ವಾರ್ತಾ ಇಲಾಖೆಗಳಿಗೆ, ರಾಜ್ಯದ ವಾರ್ತಾ ಇಲಾಖೆಗಳಿಗೆ ತಲುಪಿಸಿ ಅಂತ ಹೇಳಿ ನಮ್ಗೆ ಆದೇಶ ಇರೋದ್ರಿಂದ ನಾವು ಅದನ್ನು ತಲುಪಿಸಬೇಕು. ಪತ್ರಿಕೆಗಳನ್ನು ಕೂಡ ದೊಡ್ಡವರು ಕಣ್ಣು ತೆರೆದು ನೋಡಲಿಕ್ಕೆ ಸಾಧ್ಯ ಇದೆ. ಇಂತಹ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಪಾತ್ರ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನಿಷ್ಪಕ್ಷಪಾತವಾದ ವರದಿಗಾರಿಕೆ, ವಸ್ತುನಿಷ್ಠವಾದ ವರದಿಗಾರಿಕೆಯ ಬಗ್ಗೆ ಹೆಚ್ಚು ಚರ್ಚೆಗಳಾಗಲಿ, ಅದನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಎಲ್ಲರೂ ಕೂಡ ಸ್ವಯಂವಾಗಿ ತಮ್ಮ ನಿರ್ಬಂಧಗಳನ್ನು ಸಂಘಟನೆಯ ಮೂಲಕ ಅವುಗಳನ್ನು ಚಾಲನೆ ನಡೆಸುವಂತಹ ಕೆಲಸಗಳಾಗಿ ಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಂಸ್ಥೆಯ ಕೆಲಸಗಳು ಇನ್ನೂ ಕೂಡ ಹೆಚ್ಚಾಗಲಿ ಅಂತ ಆಶಿಸಿ ನನ್ನ ಮಾತುಗಳು. AI is producing everything, every report, every documentary, every investigation, developmental journalism, whatever you want, AI is substituting. We have to accept it. Technology, it is guiding. But where we are all standing now in an era of AI, as per my information, of course, AI is entered in the world of journalism, but it cannot compete with the humanity.
AI is only a words. There is no heart in it. There is no soul. There is information. There is no soul. It is writing, but there is no heart. It can speak, but there is no soul. But we are all here to create a soul, heart, humanity to the society. We all know that AI is just a technology. It is helping us to gather some information, and we have to add humanity, soul to the report that we are all standing now. That is the only one I would like to. Now we come to the point about what are the problems and challenges are faced by small and medium newspapers. I don't agree that big newspaper, national newspaper, regional newspaper. No, I don't agree. First of all, because each newspaper is a small only. And if you go to Deccan Herald, Hindu, they started their career at small only. Suddenly they don't become a national newspapers or regional newspaper.